ರಾಜ್ಯ ಸಂಸದರ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಾಳೆ ಸಂಜೆ ಈ ಮೀಟಿಂಗ್ ಇರುತ್ತೆ. ಒಂದು ಮಹತ್ವದ ಸಭೆ ಇದಾಗುತ್ತೆ. ರಾಜ್ಯದ ಸಂಸದರ ಸಭೆಯನ್ನ, ಎಂಪಿಗಳ ಸಭೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ನಾಳೆ ಸಂಜೆ 6:30ಕ್ಕೆ ಕರ್ನಾಟಕ ಭವನದಲ್ಲಿ ಈ ಮೀಟಿಂಗ್ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸಂಸದರಿಗೆ ಮುಖ್ಯಮಂತ್ರಿಗಳ ಆಹ್ವಾನ ಕಳಿಸಿದ್ದಾರೆ. ಸಂಸತ್ ಅಧಿವೇಶನದ ಹಿನ್ನೆಲೆ ಸಂಸದರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ರಾಜ್ಯದ ಬಾಕಿ ಉಳಿದಿರುವ ಯೋಜನೆ ಕುರಿತು ಚರ್ಚೆ ಮಾಡೋದಕ್ಕೆ ಒಳ್ಳೆ ಸಭೆ ಇದು. ಚರ್ಚೆ ಆಗಬೇಕು. ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಪಕ್ಷದ ಸಂಸದರು, ನಮ್ಮ ರಾಜ್ಯದ ಸಂಸದರು ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ 6:30ಕ್ಕೆ ಕರ್ನಾಟಕ ಭವನದಲ್ಲಿ ಮೀಟಿಂಗ್ ಮಾಡಬೇಕಂತ ಅವ್ರಿಗೆಲ್ಲರಿಗೂ ಇನ್ವಿಟೇಷನ್ ಹೋಗಿದೆ. ಎಲ್ಲ ಪಕ್ಷಗಳನ್ನ ಸೇರ್ಕೊಂಡಿಲ್ಲಿ. ಅಂದ್ರೆ ರಾಜ್ಯಕ್ಕೆ ನಾನಾ ಕೆಲಸಗಳು ಕೇಂದ್ರದಿಂದ ಆಗಬೇಕಾಗಿದೆ. ಯೋಜನೆಗಳಿಗೆ ಹಣ ಬಿಡುಗಡೆ ಆಗಬೇಕು, ಆ ನಿಟ್ಟಿನಲ್ಲಿ ಮಾತನಾಡಬೇಕು ಅಂತ. ಅಂದ್ರೆ ಒಂದ್ ಕಡೆ ಸಂಸತ್ ಅಧಿವೇಶನ ಆಗ್ತಿದೆ, ಧ್ವನಿ ಎತ್ತುವಂತೆ. ಅಂದ್ರೆ ಕಲಾಪದ ವೇಳೆ ರಾಜ್ಯದ ಪರವಾಗಿ ಧ್ವನಿಯಾಗಿ ನೀವು ಮಾತನಾಡಬೇಕು, ರಾಜ್ಯದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತೆ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದಿಂದ ಬರಬೇಕಾಗಿರುವಂಥ ಅನುದಾನಗಳ ಬಗ್ಗೆ ಮಾತನಾಡಬೇಕು. ಈಗ ಬರದ ಪರಿಸ್ಥಿತಿ, ಮಳೆ ಇಲ್ಲ, ನೀರಿಲ್ಲ, ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ವಿಶೇಷ ಪ್ಯಾಕೇಜ್ ಬಗ್ಗೆ ಪ್ರಸ್ತಾಪಿಸುವಂತೆ ಕರೆ ಕೊಟ್ಟರು. ನೀರಾವರಿ ಯೋಜನೆಗಳಿಗೆ ಅವಕಾಶ ನೀಡುವಂತೆ ಮನವಿ ಕೂಡ ಇದೆ. ಸಂಸದರು ಕಲಾಪದ ವೇಳೆ ಧ್ವನಿ ಎತ್ತುವಂತೆ ಸೂಚನೆ ಕೊಡುವುದಕ್ಕೆ, ಒಂದಿಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಾಳೆ ಸಂಸದರ ಜೊತೆಯಲ್ಲಿ ಚರ್ಚಿಸ್ತಾರೆ. ನಾಳೆ ರಾಜ್ಯ ಸಂಸದರ ಸಭೆಯನ್ನು ನಾವು ಮಾಡ್ತಿದ್ದೀವಿ. ಬರದ ವಿಚಾರ ಮನದಟ್ಟನ್ನ ಮಾಡಬೇಕು, ಅದನ್ನ ಮುಂದಿಡ್ಕೊಂಡು ನೀವೆಲ್ಲರೂ ಕೂಡ ನನ್ನ ಜೊತೆ ಇರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಹೋದ್ರು. ಕೆಲ ವಿಚಾರದ ಬಗ್ಗೆ ಅವರಿಗೆ ಮನವಿ ಮಾಡೋದಿದೆ. ಬಾಕಿ ಇರೋ ಯೋಜನೆಗಳ ಬಗ್ಗೆ ಧ್ವನಿ ಎತ್ತಬೇಕು. ಆಗಸ್ಟ್ 13ಕ್ಕೆ ಅಧಿವೇಶನ ಆರಂಭ ನಾವು ಶುರು ಮಾಡ್ತೀವಿ. ಸಂಸದರ ಸಭೆಗೆ ಎಲ್ಲರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೀವಿ. ಕೇಂದ್ರ ಸಚಿವ ಸೋಮಣ್ಣ ಬಳಿ ಕೂಡ ನಾನು ಮಾತನಾಡಿದ್ದೀನಿ. ಕುಮಾರಸ್ವಾಮಿ ಅವರಿದ್ದಾರೆ, ಶೋಭಾ ಅವರಿದ್ದಾರೆ, ಅವ್ರ ಬಳಿ ಕೂಡ ನಾನು ಮಾತನಾಡಿಲ್ಲ. ಅವರೆಲ್ಲರ ಜೊತೆಗೂ ಕೂಡ ಮಾತನಾಡ್ತೀನಿ, ಎಲ್ಲರಿಗೂ ಕೂಡ ಹೇಳ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ನೇತೃತ್ವದ ಜವಾಬ್ದಾರಿ ತಗೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಬರದ ಪರಿಸ್ಥಿತಿ, ಮಳೆ ಇಲ್ಲ, ರೈತರ ಸಮಸ್ಯೆ ಇದೆ, ಒಂದಿಷ್ಟು ಯೋಜನೆಗಳು ಕರ್ನಾಟಕದಲ್ಲಿ ಏನು ಯೋಜನೆಗಳು ಆಗ್ತಿಲ್ಲ. ಕೇಂದ್ರ ಸರ್ಕಾರ ಹಣ ಕೊಡಬೇಕು, ಹೌದು ನಾವು ಟ್ಯಾಕ್ಸ್ ಕಟ್ತೀವಿ. ಹಾಗಾಗಿನೇ ನಾಳೆಯ ಮೀಟಿಂಗಿಗೆ ಡಿ.ಕೆ. ಶಿವಕುಮಾರ್ ಅವರು ತಯಾರಿ ಮಾಡಿಕೊಂಡಿದ್ದು ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಯಾರ ಈ ನಾಯಕರ ಅನುಪಸ್ಥಿತಿ ಇರುತ್ತಲ್ಲ, ಅವ್ರು ಇಡೀ ರಾಜ್ಯದ ಜನರ ಮುಖವನ್ನು ಒಂದ್ಸಲ ನೋಡ್ಬೇಕಾಗತ್ತೆ. ನಾಳೆ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮುಂದಟ್ಟು ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನ, ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರದಿದೆ. ಯಾವ್ದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಮ್ಮ ಇಂಡಿಪೆಂಡೆನ್ಸ್ ಡೇ ಇದೆ. ಆದ್ಮೇಲೆ ಒಂದು 10 ದಿನ ಅಸೆಂಬ್ಲಿ ನಡೀತದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಧಾನಿಗೆ, ಸೋಮಣ್ಣಗೆ ಹೇಳಿದ್ದೀನಿ. ಇನ್ನು ನನಗೆ ಕುಮಾರಸ್ವಾಮಿನ ಮಾತಾಡೋಕ್ಕಾಗಿಲ್ಲ, ಶೋಭಾ ಅವ್ರಿಗೂ ಮಾತಾಡೋಕ್ಕಾಗಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಾಳೆ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮುಂದಟ್ಟು ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನ, ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರದಿದೆ. ಯಾವ್ದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.